ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನ್ ಉಷಾ. ಜಗತ್ತಿನ ಹಲವು ವಿಸ್ಮಯಗಳ ಕುರಿತು ಕೇಳಿದ್ದೂ ಉಂಟು, ನೋಡಿದ್ದೂ ಉಂಟು. ಅಂಥ ವಿಸ್ಮಯ ನಮ್ಮ ಕರ್ನಾಟಕದಲ್ಲೂ ಆಗಿದೆ. ಇದು ಒಂದು ಕರುವಿನ ವಿಷಯ. ಆ ಕರು ಮಾಡಿದ ಪವಾಡವೇನು ಅನ್ನೋದೇ ಇವತ್ತಿನ ಸ್ಪೆಷಲ್. ನೋಡಿ, ಇದೇ ಕರು ಈಗ ಭಾರಿ ಸದ್ದು ಮಾಡ್ತಾ ಇರೋದು. ಜನಿಸಿದ 3 ದಿನದಲ್ಲಿ ಈ ಕರು ಹಾಲು ಕೊಡ್ತಾ ಇದೆ ಕಣ್ರಿ. ಏನು, ಕರು ಹಾಲು ಕೊಡೋದಾ? ನಾವು ನಂಬೋದಿಲ್ಲ ಅಂತ ಅನ್ಕೋಬೇಡಿ, ಇದೇ ವಿಸ್ಮಯ. ಈ ಕರು ನಿಜವಾಗ್ಲೂ ಹಾಲು ಕೊಡ್ತಾ ಇದೆ. ಅಮ್ಮನ ಹಾಲು ಕುಡಿಬೇಕಿದ್ದ ಈ 1 ತಿಂಗಳ ಕರು ತಾನೇ ಹಾಲು ಕೊಡೋ ಮೂಲಕ ಜನರನ್ನ ವಿಸ್ಮಯಗೊಳಿಸ್ತಾ ಇದೆ. ಹೀಗಾಗಿ ಜನರು ಈ ಕರುವನ್ನ ನಿಜಕ್ಕೂ ಈ ಕರು ಕಾಮಧೇನು ಅಂತ ಕರುವಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ಆಶೀರ್ವಾದ ಪಡಿತಾ ಇದ್ದಾರೆ. ಇನ್ನು ಈ ಕರು ಇರೋದು ಚಿತ್ರದುರ್ಗ ತಾಲೂಕಿನ ಅನ್ನೇಹಾಳ ಗ್ರಾಮದಲ್ಲಿ. ಈ ಅನ್ನೇಹಾಳ ಗ್ರಾಮದ ನಿರಂಜನಮೂರ್ತಿ ಅನ್ನೋರ ಡೈರಿ ಹಸುವೊಂದು ಮರಿ ಹಾಕಿತ್ತು. ಆ ಕರು ಜನಿಸಿದ 3 ದಿನದಲ್ಲಿ ಹಾಲು ಕೊಡೋಕೆ ಶುರು ಮಾಡಿದೆ. ಕರುವಿನ ಕೆಚ್ಚಲಿಂದ ಹಾಲು ಸುರಿತಾ ಇರೋದನ್ನ ನೋಡಿದ ನಿರಂಜನಮೂರ್ತಿ ಕುಟುಂಬ ಆಶ್ಚರ್ಯಗೊಂಡಿದೆ. ತಾಯಿಯ ಹಾಲು ಕುಡಿದು ಸುತ್ತಾಡ್ಕೊಂಡಿರ್ಬೇಕಾದ ಕರು ಹುಟ್ಟಿದ 3 ದಿನದಲ್ಲಿ ಈ ರೀತಿ ಹಾಲು ಕೊಡ್ತಿರೋದು ನಿಜಕ್ಕೂ ಅಚ್ಚರಿಗೆ ಕಾರಣವಾಗಿದೆ. ಇನ್ನು ಈ ವಿಸ್ಮಯಕಾರಿ ಕರುವನ್ನ ಕಣ್ತುಂಬಿಕೊಳ್ಳೋಕೆ ಅಕ್ಕಪಕ್ಕದ ಊರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋ ಗ್ರಾಮಸ್ಥರು ನಾವಿಂಥ ಘಟನೆಯನ್ನ ಯಾವತ್ತೂ ಕೇಳಿಲ್ಲ, ನೋಡಿಲ್ಲ ಅಂತ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ನಿರಂಜನಮೂರ್ತಿ ಅವರು 6 ತಿಂಗಳ ಹಿಂದೆ ಈ ಹಸುವನ್ನ ಖರೀದಿಸಿದ್ರು. ಈಗಾಗಲೇ ಈ ಹಸು 3 ಹೆಣ್ಣು ಕರುಗಳಿಗೆ ಜನ್ಮ ನೀಡಿದೆ. ಆದ್ರೆ ಆ 2 ಹೆಣ್ಣು ಕರುಗಳು ವಯೋಸಹಜವಾಗಿದೆ. ಆದ್ರೆ ಈ 3ನೇ ಕರು ಮಾತ್ರ ಕಾಮಧೇನುವಿನಂತೆ ಹುಟ್ಟಿದ 3 ದಿನಕ್ಕೆ ಹಾಲು ಕೊಡ್ತಾ ಇದೆ. ದಿನಕ್ಕೆ ಅರ್ಧ ಲೀಟರ್ವರೆಗೂ ಹಾಲು ಕೊಡ್ತಾ ಇದೆ. ಸ್ವಾಮೀಜಿಯೊಬ್ಬರ ಸಲಹೆ ಮೇರೆಗೆ ಈ ಕರು ಕೊಡ್ತಾ ಇರೋ ಹಾಲನ್ನ ಹುತ್ತಕ್ಕೆ ಮತ್ತು ದೇವರ ಅಭಿಷೇಕಕ್ಕೆ ಕೊಡಲಾಗ್ತಾ ಇದೆ. ಸದ್ಯ ಈ ಕರು ಸ್ವಗ್ರಾಮ ಸೇರಿ ಸುತ್ತಮುತ್ತ ಗ್ರಾಮಗಳ ಜನರಿಗೆ ಆಕರ್ಷಣೆಯ ಕೇಂದ್ರವಾಗಿದೆ. ಜಗತ್ತಿನಲ್ಲಿ ವಿಜ್ಞಾನ ಹಾಗೂ ಮನುಷ್ಯನ ತರ್ಕಕ್ಕೆ ನಿಲುಕದ ಅದೆಷ್ಟು ಚಮತ್ಕಾರ ನಡೆಯುತ್ತೆ. ಅಂಥದ್ದೇ ಒಂದು ಚಮತ್ಕಾರ ಇದು ಅನ್ನೋದು ಗ್ರಾಮಸ್ಥರ ಭಾವನೆ. ಇನ್ನು ವೈದ್ಯರು ಹೇಳೋ ಪ್ರಕಾರ ಈ ಕರುವಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದ್ರಿಂದ ಈ ಥರ ಹಾಲು ಬರ್ತಾ ಇದೆಯಂತೆ. ಹೆಚ್ಚು ಹಾಲು ಕರಿಬೇಡಿ, ಇದರಿಂದ ಆ ಕರುವಿನ ಬೆಳವಣಿಗೆಗೆ ಸಮಸ್ಯೆ ಆಗುತ್ತೆ ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.